ಓಂ ಶಾಂತಿ. ಡೇಟ್ ಆಗಿದೆ 21/5/1970. ಅವ್ಯಕ್ತ ಬಾಪ್ ದಾದಾ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಭಿನ್ನತಾ ಕೋ ಮಿಟಾನೆ ಕಿ ಯುಕ್ತಿ. ಭಿನ್ನತೆ ನಮ್ಮಲ್ಲೆಲ್ಲ ಏನಿದೆ, ಭಿನ್ನತೆ ಅದಲ್ಲ, ಆ ಭಿನ್ನತೆಯನ್ನು ತೆಗಿಲಿಕ್ಕೆ ಏನು ಯುಕ್ತಿ ರಚನೆ ಮಾಡಬೇಕು ಅಂತಾರೆ ಬಾಬಾ ಹೇಳ್ತಾರೆ. ಇವತ್ತು आज हर एक बच्चे की दो बातें देख रहे हैं, वह दो बातें कौन सी देख रहे हैं. ಇಂದು ಪ್ರತಿಯೊಬ್ಬ ಮಕ್ಕಳ ಎರಡು ಮಾತುಗಳನ್ನು ಬಾಬಾ ನೋಡ್ತಾ ಇದ್ರು. ಆ ಎರಡು ಮಾತುಗಳು ಯಾವುವು? ಬಾಪ್ ದಾದಾ ಕೆ ದೇಖನೆ ಕೋ ಭಿ ದೇಖ್ ರಹೆ ಹೋ. ಬಾಪ್ ದಾದಾ ಕೆ ದೇಖನೆ ಕೋ ಭಿ ದೇಖ್ ರಹೆ ಹೋ. ಬಾಬಾ ಏನು ನೋಡ್ತಿದ್ದಾರೋ ಅದನ್ನೇ ನಾವು ನೋಡ್ತಾ ಇದ್ದೀವಿ. ಐಸಿ ಅವಸ್ಥಾ ಅಬ ಆನೆ ವಾಲಿ ಹೈ. ಅಂಥ ಒಂದು ಸ್ಥಿತಿ ಈಗ ಬರೋದಿದೆ. जो कोई के संकल्प को ऐसे ही स्पष्ट जान लेंगे जैसे वाणी द्वारा सुनने के बाद जाना जाता है. बाबा ಹೇಳ್ತಾರೆ, जो कोई के संकल्प को, ಯಾರದರೆ ಸಂಕಲ್ಪಗಳನ್ನು ಐಸೆ ಹಿ ಸ್ಪಷ್ಟ ಜಾನ್ ಲೇಂಗೆ, ಅವ್ರ ಸಂಕಲ್ಪ ಏನದನೋ ಹಾಗೆ ನಾವು ಸ್ಪಷ್ಟವಾಗಿ ತಿಳ್ಕೊಂಡ ಮೇಲೆ ಜೈಸೆ ವಾಣಿ ದ್ವಾರ ಸುನನೆ ಕೆ ಬಾದ್ ಜಾನಾ ಜಾತಾ ಹೈ, ಹಾಗೆಯೇ ವಾಣಿಯ ಮುಖಾಂತರ ಕೇಳುವುದರಿಂದನೂ ಕೂಡ ನಾವು ತಿಳ್ಕೊಳ್ಬಹುದು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಮಾಸ್ಟರ್ जानी जाननहार यह डिग्री भी यथा योग्य यथा शक्तिशाली को प्राप्त होती है. ಮಾಸ್ಟರ್ ಜಾನಿ ಜಾನನ್ಹಾರ್. ಶಿವ ಬಾಬಾ ಏನಾಗಿದ್ದಾರೆ? ಜಾನಿ ಜಾನನ್ಹಾರ್. ನಾವು ಕೂಡ ಏನಾಗಿದ್ದೀವಿ? ಜಾನಿ ಜಾನನ್ಹಾರ್. ಜಾನಿ ಜಾನನ್ಹಾರ್ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದು ಬಾಬಾ ತಿಳ್ಕೊತಾರಲ್ಲ, ಹಾಗೆ ನಾವು ಕೂಡ ಇನ್ನೊಂದು ಆತ್ಮ ನನ್ನ ಎದುರುಗಡೆ ಬಂತು ಅಂತಂದರೆ ಅದ್ರ ಮನಸ್ಸಿನಲ್ಲಿ ಏನಿದೆ ಅಂತ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಮಾಸ್ಟರ್ ಜಾನಿ ಜಾನನ್ಹಾರ್ ಈ ಡಿಗ್ರಿ ಯಥಾ ಯೋಗ್ಯ ಯಥಾ ಶಕ್ತಿಶಾಲಿ ಯಾರಾಗಿರ್ತಾರೋ ಅವ್ರಿಗೆ ಇದು ಪ್ರಾಪ್ತಿ ಆಗ್ತದೆ ಅಂತಾರೆ ಬಾಬಾ. ಜರೂರ್ ಪ್ರಾಪ್ತಿ ಹೋತಿ ಹೇ. ತೋ ಆಜ್ ಕ್ಯಾ ದೇಖ್ ರಹೆ ಹೇ. ಹಾಗಾದ್ರೆ ಇವತ್ತು ಬಾಬಾ ಏನು ನೋಡ್ತಿದ್ದಾರೆ? ಹರೇಕ್ ಪುರುಷಾರ್ಥಿ ಕೆ ಪುರುಷಾರ್ಥ ಮೇ ಅಭಿ ತಕ್ ಮಾರ್ಜಿನ್ ಕ್ಯಾ ರಹಿ ಹುಯಿ ಹೈ. ಬಾಬಾ ನೋಡ್ತಿದ್ದಾರೆ ಪ್ರತಿಯೊಬ್ಬ ಪುರುಷಾರ್ಥಿನಲ್ಲಿ ಇಲ್ಲಿವರೆಗೂ ಎಷ್ಟು ಮಾರ್ಜಿನ್ಗೆ ಬಂದಿದ್ದಾರೆ. ಮಾರ್ಜಿನ್ ಅಂತಂದ್ರೇನು? ನಮ್ಮದೇನಿದೆ ಮಾರ್ಜಿನ್? ದೇವಿ ದೇವತೆಗಳ ಆಗೋದು. ದೇವಿ ದೇವತೆಗಳ ಆಗಲಿಕ್ಕೆ ಎಲ್ಲಿ ತನಕ ಬಂದಿದ್ದಾರೆ? ದೇವಿ ದೇವತೆಗಳು ಆಗೋದಂದ್ರೇನು? ಆ ದೇವಿ ದೇವತೆಗಳ ಗುಣಗಳು ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಧಾರಣ ಆಗಿದೆ, ಎಲ್ಲಿವರೆಗೆ ಬಂದಿದೆ ಅಂತಾರೆ ಬಾಬಾ. ಮಾರ್ಜಿನ್ ಕಿತನಿ ಹೇ ಅವ್ರ ಮೈಟ್ ಕಿತನಿ ಹೇ. ಮಾರ್ಜಿನ್ ಎಷ್ಟಿದೆ, ನಮ್ಮ ಶಕ್ತಿ ಎಷ್ಟಿದೆ, ಅಲ್ಲಿಗೆ ಬಂದು ಮುಟ್ಟಿದ್ದೀವೋ ಅಥವಾ ಇನ್ನೂ ಎಷ್ಟು ದೂರ ಇದ್ದೀವಿ ಅಂತಾರೆ ಬಾಬಾ. ದೋನೋ ಏಕ್ ದೋ ಸೆ ಸಂಬಂಧ ಹೇ. ಮಾರ್ಜಿನ್ ಮತ್ತು ಮೈಟ್ ಎರಡು ಒಂದಕ್ಕೊಂದು ಗೆಹರಿ ಸಂಬಂಧ ಇದೆ ಅಂತ ಹೇಳ್ತಾರೆ ಬಾಬಾ. ಜಿತನಿ ಮೈಟ್ ಹೇ ಉತನಿ ಮಾರ್ಜಿನ್ ಹೇ. ನಮ್ದು ಎಷ್ಟು ಶಕ್ತಿ ಇದೆಯೋ ಅಷ್ಟು ನಾವು ಗುಣಗಳನ್ನು ಏನು ಮಾಡ್ಕೊಳ್ತೀವಿ, ಧಾರಣೆ ಮಾಡ್ಕೊಳ್ತೀವಿ, ಅಷ್ಟು ಮಾರ್ಜಿನ್ ಇದೆ. तो माइट और मार्जिन दोनों ही हर एक पुरुषार्थी की देख रहे हैं. ಬಾಬಾ ಹೇಳ್ತಾರೆ, ಶಕ್ತಿ ಮತ್ತು ಮಾರ್ಜಿನ್ ಪ್ರತಿಯೊಬ್ಬ ಪುರುಷಾರ್ಥಿಯನ್ನು ಬಾಬಾ ನೋಡ್ತಿದ್ದಾರೆ. ಅಂದರೆ ಇಲ್ಲಿಂದ ಇಷ್ಟು ಅಲ್ಲಿ ಮಾರ್ಜಿನ್ ಇದೆ ಅಂತಂದಾಗ ನಾವು ಇಲ್ಲಿಂದ ಎಷ್ಟು ಬಂದಿದ್ದೀವಿ, ಇನ್ನು ಅಲ್ಲಿ ಹೋಗಲಿಕ್ಕೆ ಎಷ್ಟು ದೂರ ಇದ್ದೀವಿ, ಈ ಮಾರ್ಜಿನನ್ನು ಬಾಬಾ ನೋಡ್ತಿದ್ರು. ಅಂದರೆ ಮಾರ್ಜಿನ್ ಅಲ್ಲಿದೆ, ಪುರುಷಾರ್ಥ ನಮ್ಮದೆಲ್ಲದ ಇಷ್ಟೇ, ಅದು ನೋಡ್ತಿದ್ದಾರೆ ಬಾಬಾ. ಕೋಯಿ ಬಹುತ್ ನಜ್ದೀಕ್ ತಕ್ ಪਹੁಂಚ್ ಗಯೇ ಹೇ. ಕೆಲವ್ರಿಗೆ ಮಾರ್ಜಿನ್ ಏನಾಗಿದೆ? ಸಮೀಪ ಬಂದಿದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಕೋಯಿ ಬಹುತ್ ದೂರ್ ತಕ್ ಮಂಜಿಲ್ ಕೋ ದೇಖ್ ರಹೆ ಹೇ. ಇನ್ನು ಕೆಲವರು ಇಲ್ಲೇ ಕೂತ್ಕೊಂಡು ನಮ್ಮ ಗುರಿಯನ್ನು ನೋಡ್ಕೋತ ಕೂತಿದ್ದೀವಿ. ನಾವು ಮುಂದಕ್ಕೆ ಹೋಗೋಕ್ಕೆ ನಮಗೆ
ಆಗ್ತಿಲ್ಲ. ಅದನ್ನು ಯಾರ್ಯಾರ್ದು ಎಷ್ಟೆಷ್ಟು ಮಾರ್ಜಿನ್ ಇದೆ ಅಂತ ಬಾಬಾ ನೋಡ್ತಿದ್ದಾರೆ. तो भिन्न भिन्न पुरुषार्थियों की भिन्न भिन्न स्थिति देख क्या सोचते होंगे. ಬಾಬಾ ಹೇಳ್ತಾರೆ, ಬೇರೆ ಬೇರೆ ಪುರುಷಾರ್ಥಿಗಳನ್ನು ನೋಡಿ, ಅವರ ವಿವಿಧ ಸ್ಥಿತಿಗಳನ್ನು ನೋಡಿ ಬಾಬಾ ಏನು ವಿಚಾರ ಮಾಡ್ತಿರಬೇಕು. ಭಿನ್ನತಾ ಕೋ ದೇಖ್ ಕ್ಯಾ ಸೋಚ್ತೆ ಹೋಂಗೆ. ಈ ಭಿನ್ನತೆಯನ್ನು ನೋಡಿ ಬಾಬಾ ಏನು ಯೋಚನೆ ಮಾಡ್ತಿರಬೇಕು. बाप दादा सभी को मास्टर नॉलेजफुल बनाने की पढ़ाई पढ़ाते हैं. बाप दादा ಏನು ಮಾಡ್ತಾರೆ, ಎಲ್ಲರಿಗೂ ಮಾಸ್ಟರ್ ಜ್ಞಾನ ಸಾಗರ ಆಗ್ತಕ್ಕಂಥ ಅಭ್ಯಾಸವನ್ನು ಬಾಬಾ ಮಾಡಿಸ್ತಿದ್ದಾರೆ. प्रैक्टिकल में भगवान के जितना साकार संबंध में नज़दीक आएंगे उतना पुरुषार्थ में भी नज़दीक आएंगे. ಪ್ರಾಕ್ಟಿಕಲ್ನಲ್ಲಿ ಭಗವಂತನ ಎಷ್ಟೆಷ್ಟು ಸಾಕಾರದಲ್ಲಿ ಸಂಬಂಧದಲ್ಲಿ ಸಮೀಪ ಬಂದಿದ್ರೋ ಅಷ್ಟೇ ನೀವು ಕೂಡ ಪುರುಷಾರ್ಥದಲ್ಲಿ ಸಮೀಪ ಬರಬೇಕು. ಸಾಕಾರದಲ್ಲಿ ಇದ್ಕೊಂಡು ಹಿಂಗೆ ಸಮೀಪ ಇರೋದು ಹಾಗೆ ಪುರುಷಾರ್ಥದಲ್ಲಿ ಸಮೀಪ ಅಂತಾರೆ ಬಾಬಾ. ಸಾಕಾರದಲ್ಲಿ ಸಮೀಪ ಇರೋದಂದ್ರೇನು, ಪುರುಷಾರ್ಥದಲ್ಲಿ ಸಮೀಪ ಇರೋದ್ರಂದ್ರೇನು. ಸಾಕಾರ ಅಂತಂದರೆ ಹೊರಗಿನ ಕಣ್ಣಿಂದ ಸಮೀಪ ಇರೋದು. ಪುರುಷಾರ್ಥದಿಂದ ಸಮೀಪ ಆಗೋದಂತಂದ್ರೇನು, ಆತನ ಗುಣಗಳೇನೇನಿದ್ದಾವೋ ಆ ಎಲ್ಲ ಗುಣಗಳು ನನ್ನಲ್ಲಿರಬೇಕು. ಅದಕ್ಕೆ ಪುರುಷಾರ್ಥದಿಂದ ಸಮೀಪ ಆಗೋದು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅಪನೇ ಪುರುಷಾರ್ಥ ಔರೋಂಕೆ ಪುರುಷಾರ್ಥ ಕೋ ದೇಖ್ ಕ್ಯಾ ಸೋಚ್ತೆ ಹೋ. ಬಾಬಾ ಹೇಳ್ತಾರೆ, ತಮ್ಮ ಪುರುಷಾರ್ಥವನ್ನು ನೋಡಿಕೊಂಡು ಇನ್ನೊಬ್ಬರು ಪುರುಷಾರ್ಥ ನೋಡಿ ಏನು ಯೋಚನೆ ಮಾಡ್ತೀರಾ. ಬೀಜ ತೋ ಅವಿನಾಶಿ ಹೇ. ಬೀಜ ಬೀಜ ಅಂದರೆ ಆತ್ಮ ಪರಮಾತ್ಮ ಎರಡು ಬೀಜ, ಅದಂತೇನಾಗಿದೆ, ಅವಿನಾಶಿ ಆಗಿದೆ. ಬೀಜ ಕೋ ಸಂಗ ಕಾ ಜಲ್ ದೇನಾ ಹೈ. ಬೀಜ ನಾನಾತ್ಮ ಬೀಜನಿಗೆ ಸಂಗದ ನೀರು ಹಾಕಬೇಕು ಅಂತಾರೆ ಬಾಬಾ. ಬೀಜ ಬಿತ್ತಿ ಬಿಟ್ಟರೆ ಬೆಳೀತದೇನೋ, ಬೀಜ ವೃಕ್ಷ ಆಗ್ತದೇನೋ, ಅದಕ್ಕೇನು ಮಾಡಬೇಕಾಗ್ತದೆ, ನೀರು ಹಾಕಬೇಕು. ಇಲ್ಲಿ ಯಾವ ನೀರು ಹಾಕಬೇಕಂತಾರೆ, ಪರಮಾತ್ಮನ ಸಂಗದ ನೀರನ್ನು ಬೀಜಿಗೆ ಹಾಕಬೇಕು. ಅಂದರೆ ಏನರ್ಥ, ನಾನಾತ್ಮನಿಗೆ ಪರಮಾತ್ಮನ ಕಿರಣಗಳನ್ನು ಯಾವಾಗಲೂ ಹಾಕ್ತಾ ಇರಬೇಕು, ಪರಮಾತ್ಮನ ಶಕ್ತಿಯನ್ನು ತುಂಬ್ತಾ ಇರಬೇಕು, ಪರಮಾತ್ಮನ ಜೊತೆಗೆ ಇರೋದು. ಅದನ್ನು ಹೇಳ್ತಾರೆ ಬಾಬಾ. बीज को संग का जल देना है तो फिर फल निकल आएगा. ಬೀಜಿಗೆ ನೀರು ಹಾಕಿದರೆ ವೃಕ್ಷ ಆಗಿ ಏನು ಸಿಗ್ತದೆ, ಫಲ ಸಿಗ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ವೃಕ್ಷ ಸೇ ಮೆಹನತ್ ಫಲ್ ಕೆ ಲಿಯೇ ಕರ್ತೆ ಹೇನಾ. ವೃಕ್ಷದಿಂದ ಏನು ಬೇಕಾಗಿದೆ, ನಮಗೆ ಫಲ ಬೇಕಾಗಿದೆ. ವೃಕ್ಷದಿಂದ ಫಲ ಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಬೀಜ ಬಿತ್ತಿ ಸುಮ್ಬಿಟ್ಬಿಡ್ತೀವೇನೋ. ಏನು ಮಾಡಬೇಕಾಗ್ತದೆ, ನೀರು ಹಾಕಬೇಕಾಗ್ತದೆ. ನೀರು ಅಷ್ಟೇ ಹಾಕೋದಾಗೋದಿಲ್ಲ, ಮತ್ತು ಕೀಟಗಳು ಬರ್ತಾವೆ. ಕೀಟಗಳು ಬಂದಾಗ ಏನು ಮಾಡ್ತೀವಿ, ಔಷಧ ಹೊಡಿತೀವಿ. ನಾನಾತ್ಮ ಬೀಜ ಒಂದು ಸಲ ಬಿತ್ತಿದರೆ ನಡೆಯೋದಿಲ್ಲ. ಹೌದು ನೀನು ಆತ್ಮ, ಹೌದು ನಾನು ಆತ್ಮ ಅಂದ್ಕೊಂಡು ಕೂತ್ರೆ ಆಗ್ತದೇನೋ, ಇಲ್ಲ. ದಿನಾಲೂ ನೀರು ಹಾಕಬೇಕು. ನೀರು ಹಾಕಿದ್ರೂ ಬೆಳೆದು ನಿಂತ ಮೇಲೆ ಏನು ಮಾಡ್ತವೆ, ಅನೇಕ ಕೀಟಗಳು ಬರ್ತವೆ. ಕೀಟಗಳು ಅಂದರೆ ಏನು, ಆತ್ಮ ಬೀಜ ವೃಕ್ಷಕ್ಕೆ ಯಾವ ಕೀಟಗಳು ಬರ್ತವೆ, ವಿಕಾರಗಳ ಕೀಟ ಬರ್ತವೆ. ಆ ವಿಕಾರಗಳ ಕೀಟಕ್ಕೆ ಏನು ಮಾಡಬೇಕಾಗ್ತದೆ, ಮತ್ತು ನಾವು ಹೊಸ ಹೊಸ ಮುರಳಿ ಕೇಳಬೇಕಾಗ್ತದೆ. ಬೇರೆ ಬೇರೆ ಥರದ ಮುರಳಿ ಕೇಳಬೇಕು, ಬೇರೆ ಬೇರೆ ಟೈಪ್ ಯೋಗ ಮಾಡಬೇಕು, ಬೇರೆ ಬೇರೆ ಟೈಪ್ ಬಾಬಾ ಹೇಳಿದ ಸಂಕಲ್ಪಗಳನ್ನು ಚಿಂತನೆ ಮಾಡಬೇಕು. ಇದೆಲ್ಲ ಒಂಥರ ಔಷಧ. ಅದಕ್ಕೆ ಹೇಳ್ತಾರೆ ಬಾಬಾ, मेहनत फल के लिए करते हैं ना, तो जो ज्ञान की परवरिश ली है उनकी रिजल्ट ಫಲಸ್ವರೂಪ बनना है. ಬಾಬಾ ಹೇಳ್ತಾರೆ, ಜ್ಞಾನದ ಪಾಲನೆಯನ್ನು ತಗೊಂಡಿದ್ದೀರಿ ಅಂತಂದರೆ ಅದರದ ರಿಸಲ್ಟ್ ಏನಾಗಬೇಕಾಗಿದೆ, ಫಲಸ್ವರೂಪ ಆಗೋದು. ತೋ ಯಹ ಜೋ ಭಿನ್ನತಾ ಓ ಕೈಸೆ ಮಿಟೇಗಿ. ಹಾಗಾದರೆ ಈ ಭಿನ್ನತೆ ಅನ್ನೋದು ಹೇಗೆ ತೆಗಿಬೋದು. ಭಿನ್ನತಾ ಕೋ ಮಿಟಾನೆ ಕಾ ಸಹಜ ಉಪಾಯ ಕೌನ್ ಸಾ ಹೈ. ಭಿನ್ನತೆಯನ್ನು ತೆಗೆಯುವಂತಹ ಸಹಜ ಉಪಾಯ ಯಾವುದಾಗಿದೆ. जो अभी की भिन्नता है वह अंत तक रहेगी, वह फर्क आएगा. ಈ ಸದ್ಯದಲ್ಲಿ ಏನು ಭಿನ್ನತೆ ಇದೆಯೋ
ಅದು ಕೊನೆವರೆಗೂ ಹೀಗೆ ಇರ್ತದೋ चेंज ಆಗ್ತಾ ಹೋಗ್ತದೋ ಅಂತಾರೆ ಬಾಬಾ. संपूर्ण अवस्था की प्राप्ति के बाद अब के पुरुषार्थी जीवन की भिन्नता रहेगी. ಬಾಬಾ ಕೇಳ್ತಾರೆ, ನಮ್ಮದು ಸಂಪೂರ್ಣ ಅವಸ್ಥೆ ಆಯಿತು ಅಂದರೆ, ಸಂಪೂರ್ಣ ಅವಸ್ಥೆ ಅಂದ್ರೇನು? ಬಾಪ್ ಸಮಾನ್ ಸಂಪೂರ್ಣ ಅವಸ್ಥೆ ಆಯಿತು ಅಂತಂದರೆ ಈಗ ಏನು ಪುರುಷಾರ್ಥಿ ಜೀವನದ ಏನು ನಡೀತಿದೆಯಲ್ಲ ಮುಂದೆ ಅದರದ್ದು ಬೇರೆ ಆಗಿಬಿಡ್ತದ, ಹಿಂಗೆ ಇರ್ತದೋ ಅಂತ ಕೇಳ್ತಾರೆ ಬಾಬಾ. ಆಜ್ಕಲ್ ಕಿ ಜೋ ಭಿನ್ನತಾ ಹೇ ವಹ ಏಕತಾ ಮೇ ಲಾನಿ ಹೇ. ಇವತ್ತು ಒಬ್ಬೊಬ್ಬರಲ್ಲಿ ಏನೇನು ಭಿನ್ನತೆ ಇದೆಯೋ, ನಾವೊಂದು ವಿಚಾರ ಮಾಡಿದ್ರೆ ನೀವೊಂದು ವಿಚಾರ ಮಾಡ್ತೀರಿ, ಇದೇನು ಭಿನ್ನತೆನ ಕೊನೆಗೆ ಏನು ಮಾಡಬೇಕಾಗ್ತದೆ? ಇದನ್ನು ಏಕತೆಯಲ್ಲಿ ತಗೊಂಡು ಬರಬೇಕಾಗ್ತದೆ. ಆಜ್ಕಲ್ ಕಿ ಜೋ ಭಿನ್ನತಾ ಹೇ वह एकता में लानी है. एकता के लिए वर्तमान की भिन्नता को मिटाना ही पड़ेगा. ಬಾಬಾ ಹೇಳ್ತಾರೆ, ನಾವು ಚೇಂಜ್ ಆಗಲೇಬೇಕಾಗ್ತದೆ ಅಂತಾರೆ ಬಾಬಾ. ಯಾಕಂದರೆ ಜಗತ್ತಿನಲ್ಲಿ ಏನು ತೊಗೊಂಡು ಬರಬೇಕಾಗಿದೆ? ಏಕತೆಯನ್ನು ತೊಗೊಂಡು ಬರಬೇಕು ಅಂತಂದರೆ ಅವ್ರು ಚೇಂಜ್ ಆಗಲಿಲ್ಲ ಅಂದರೂ ನಾವು ಮಾತ್ರ ಚೇಂಜ್ ಆಗಲೇಬೇಕಾಗ್ತದೆ. ಇದು ನಮ್ಮ ತಲೆಯೊಳಗೆ ನಾನು ಚೇಂಜ್ ಆಗಬೇಕು ಫಸ್ಟ್. ಏನು ನಾನು ಚೇಂಜ್ ಆಗಬೇಕು ಅಂತಲ್ಲ, ಆಗಲೇಬೇಕು. ಆವಾಗಿನ ಏನು ಬರೋದು? ಸತ್ಯುಗ ಬರೋದು. ಚೇಂಜ್ ಆಗಲಿಲ್ಲ ಅಂತಂದರೆ ಸತ್ಯುಗ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, भिन्नता को देखते हुए भी बाप दादा इस भिन्नता को देखते हुए भी एकता को देखते हैं. ನಮ್ಮೆಲ್ಲರಲ್ಲಿ ಇಷ್ಟು ಭಿನ್ನತೆ ಇದೆ ಅಂತ ಬಾಬಾ ಗೊತ್ತಿದ್ರೂ ಕೂಡ ಬಾಬಾ ನಮ್ಮೆಲ್ಲರನ್ನ ಒಂದೇ ರೀತಿಯಿಂದ ನೋಡ್ತಾರೆ. ಹೆಂಗೆ ನೋಡ್ತಾರೆ? ಹೆಂಗೆ ನೋಡ್ತಾರೆ ಬಾಬಾ? ಎಲ್ಲ ನನ್ನ ಮಕ್ಕಳೆಲ್ಲ ಶ್ರೇಷ್ಠನೇ ಅಂತ ಹೇಳ್ತಾರಲ್ಲ ಬಾಬಾ. ಅದಕ್ಕೆ ಬಾಬಾ ಹೇಳ್ತಾರೆ, ಏಕತಾ ಹೋನೆ ಕಾ ಸಾಧನ ಹೇ, ಏಕತಾ ಹೋನೆ ಕಾ ಸಾಧನ ಹೇ, ದೋ ಬಾತೆ ಲಾನಿ ಪಡೆ. ಎರಡು ಮಾತುಗಳನ್ನು ತಗೊಂಡು ಬರಬೇಕು. ಏಕ್ ನಾಮಿ ಬನ್. ಒಂದು ಏಕ್ನಾಮಿ ಅಂದರೆ ನಮ್ಮೆಲ್ಲರ ಬುದ್ಧಿನಲ್ಲಿ ಒಬ್ಬನೇ ಇರಬೇಕು, ಮತ್ತು ಬೇರೆ ಏನೂ ಇರೋಂಗಿಲ್ಲ. ಒಬ್ಬನೇ ಅಂದರೆ ಯಾರು? ಒಬ್ಬ ತಂದೆ ಬಿಟ್ಟರೆ ನಮ್ಮ ಮನಸ್ಸಿನಲ್ಲಿ ಯಾರೂ ಇರಬಾರ್ದು. ಅದಕ್ಕೆ ಏಕ್ನಾಮಿ ಬನ್ ಆಗೋದು. ಸದೈವ ಹರ್ ಬಾತ್ ಮೇ ಏಕ್ ಕಾ ಹಿ ನಾಮ್ ಲೋ. ಯಾವಾಗಲೂ ಪ್ರತಿ ಮಾತಿನಲ್ಲಿ ಒಂದು ಹೆಸರನ್ನೇ ತಗೊಳ್ಬೇಕು. ಏಕ್ನಾಮಿ ಔರ್ ಇಕಾನಮಿ ವಾಲೆ ಬನನಾ ಹೇ. ಯಾವಾಗ ನಾವು ಏಕ್ನಾಮಿ ಆಗ್ತೀವಿ ಆವಾಗ ನಮಗೆ ಎಕಾನಮಿನೂ ಕೂಡ ಹೆಚ್ಚಾಗ್ತದೆ. ಎಕಾನಮಿ ಅಂತಂದರೆ ಆದಾಯ, ಇನ್ಕಮ್. ನಮಗೆ ಇನ್ಕಮ್ ಬೇಕು ಅಂತಂದ್ರೆ ಏನು ಮಾಡ್ಬೇಕಂತಾರೆ ಬಾಬಾ? ಏಕ್ನಾಮಿ. ಒಬ್ಬ ತಂದೆಯನ್ನು ನೆನಪು ಮಾಡಿದ್ರೆ ಅಷ್ಟೇ ನಮ್ಮದು ಗಳಿಕೆ ಆಗ್ತದೆ. ಗಳಿಕೆ ಮಾಡ್ಕೋಬೇಕಲ್ಲ ನಾವೀಗ. ಏನು ಗಳಿಕೆ ಮಾಡ್ಕೋಬೇಕು? ಪರಮಾತ್ಮನ ಎಲ್ಲ ಶಕ್ತಿಗಳನ್ನು ನನ್ನ ಶಕ್ತಿಗಳನ್ನಾಗಿ ಗಳಿಕೆ ಮಾಡಿಕೊಳ್ಬೇಕು ಅಂತಂದರೆ ಏನು ಮಾಡಬೇಕು? ಏಕ್ನಾಮಿ. ಒಬ್ಬ ತಂದೆಯ ಹೆಸರನ್ನೇ ಹೇಳಬೇಕು, ನೆನೆಸಬೇಕು, ಚಿಂತಿಸಬೇಕು. संकल्पों की भी इकनॉमी चाहिए और समय की भी और ध्यान के खजाने के भी इकनॉमी चाहिए. ಏನೇನು ಗಳಿಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. ಸಂಕಲ್ಪಗಳ ಗಳಿಕೆ ಮಾಡ್ಕೋಬೇಕು. ಸಂಕಲ್ಪಗಳ ಗಳಿಕೆ ಮಾಡ್ಕೊಳ್ಳೋದಂದ್ರೇನು? ಯಾವಾಗಲೂ ಶುಭ ಭಾವನಾ, ಶುಭ ಕಾಮನಾ. ಪ್ರತಿಯೊಂದು ಆತ್ಮನ ಪ್ರತಿ ನನಗೇನಿರಬೇಕು? ಶುಭ ಭಾವನಾ, ಶುಭ ಕಾಮನಾ. ಅದು ಹಿಂಗೆ ಇರಲಿ. ಅದು ಅದ್ರ ಪಾತ್ರ. ಅದು ಕೆಟ್ಟದ್ದು ಮಾಡ್ತದೋ ಒಳ್ಳೇದು ಮಾಡ್ತದೋ ತೊಡಗು ಮಾಡ್ತದೋ ಏನು ಮಾಡ್ತದೋ ಅದು ನನಗೆ ಸಂಬಂಧ ಇಲ್ಲ. ಅದು ಅದ್ರ ಕರ್ಮ, ಅದ್ರ ಪಾತ್ರ, ಅದರದ್ದು ತಪ್ಪಿಲ್ಲ. ಈ ನಾಟಕದಲ್ಲಿ ಪರಮಾತ್ಮ ಅನ್ನೋ ಡೈರೆಕ್ಟರು ಆತ್ಮನಿಗೆ ಅಂಥದ್ದೇ ಏನು ಕೊಟ್ಟಿರ್ತಾನೆ? ಪಾತ್ರ ಕೊಟ್ಟಿರ್ತಾನೆ. ಆ ಆತ್ಮನೂ ಕೂಡ ಕರೆಕ್ಟಾಗಿ ಅಕ್ಯುರೇಟಾಗಿ ಪಾತ್ರ ಮಾಡ್ತಿರ್ತದೆ. ಅದು ನಮ್ಗೆ ಗೊತ್ತಾಗ್ತಿಲ್ಲ ಇನ್ನು. ಅದು ಹಾಗೆ ಮಾಡೋದು. ನಾ ಹೇಳ್ದಂಗೆ ಅದು ಯಾಕೆ ಮಾಡುತ್ತೆ? ಎಲ್ಲ ಬಿಡ್ರಿ. ಈ ಬಾಬಾ ಹೇಳ್ದಂಗೆ ಎಲ್ಲ ಕರೆಕ್ಟ್ ನಾನು ಮಾಡಕತ್ತೀನಿ. ಇಷ್ಟೆಲ್ಲ ಬಾಬಾ ದಿನಕ್ಕೆ ಕಟ್ಟಿದ್ದಾರೆ ನಮಗೆ ಕೂಂಡ್ರಿಸ್ಕೊಂಡು. ನಾ ಕರೆಕ್ಟಾಗಿ ಬಾಬಾ ಹೇಳ್ದಂಗೆ ಮಾಡಕತ್ತೀನಿ ಇಲ್ಲ. ಮತ್ತು ಅವ್ರು ಯಾಕೆ ಮಾಡಬೇಕು? ನಾ ಹೇಳ್ದಂಗೆ ಅವ್ರು ಯಾಕೆ ಮಾಡಬೇಕು? ಭಗವಂತ ಹೇಳ್ದಂಗೆ ನಾನು ಮಾಡಕತ್ತಿಲ್ಲ, ಇನ್ನು ನಾನು ಹೇಳ್ದಂಗೆ ಅವ್ರು ಯಾಕೆ ಮಾಡಬೇಕು?
ಬಾಬಾ ಹೇಳ್ತಾರೆ, ಸಂಕಲ್ಪೋं की भी इकोनॉमी चाहिए. ಪ್ರತಿ ಆತ್ಮನ ಪ್ರತಿ ಏನಿರಬೇಕು? ಶುಭ ಭಾವನೆ, ಶುಭ ಚಿಂತನೆ, ಶುಭ ಕಾಮನೆ. ಮತ್ತು ಹೇಳ್ತಾರೆ ಬಾಬಾ, ಸಂಕಲ್ಪಗಳ ಎಕನಾಮಿ ಮಾಡ್ಕೊಳ್ಬೇಕು. ಸಮಯಕ್ಕೆ ಭೀ ಸಮಯದ ಗಳಿಕೆನೂ ಮಾಡ್ಕೊಳ್ಬೇಕು. ಸಮಯದ ಗಳಿಕೆ ಅಂತಂದರೆ ಕ್ಷಣಕ್ಕೂ ಪರಮಾತ್ಮನ ನೆನಪು ಮಾಡಬೇಕು. ನಾನು ಎಷ್ಟು ಪರಮಾತ್ಮನ ನೆನಪು ಮಾಡ್ತೀನಿ, ಅದೇ ನನ್ನ ನಿಜವಾದ ಗಳಿಕೆ ಇವತ್ತು. ಸಂಗಮಯುಗದ ಗಳಿಕೆ ಯಾವುದು? ಸಮಯದ ಗಳಿಕೆ. ಸಮಯದ ಗಳಿಕೆ ಅಂತಂದರೆ ಏನು ಹೇಳ್ತಾರೆ ಬಾಬಾ? ಎಷ್ಟು ಸಮಯ ನಾನು ಪರಮಾತ್ಮನ ನೆನಪು ಮಾಡ್ತೀನಿ, ಚಿಂತನೆ ಮಾಡ್ತೀನಿ, ಸೇವಾ ಮಾಡ್ತೀನಿ, ಅದಕ್ಕೆ ಸಮಯದ ಗಳಿಕೆ. ಜ್ಞಾನಕ್ಕೆ ಖಜಾನೆಗೆ ಭೀ ಇಕಾನಮಿ ಚಾಹಿಯೇ. ಜ್ಞಾನವನ್ನು ಜ್ಞಾನ ಸ್ವರೂಪ ಎಷ್ಟಾಗಿದ್ದೀನಿ, ಅದು ಜ್ಞಾನದ ಗಳಿಕೆ. ಜ್ಞಾನ ಸ್ವರೂಪ ಆಗೋದಂದ್ರೇನು? ಬಾಬಾ ಏನು ಹೇಳಿದ್ರು? ಜ್ಞಾನ, ನಾನು ಆತ್ಮ. ನಾನು ಆತ್ಮ ಅಂದ್ಕೊಂಡಿದ್ದೀನ? ನಾನು ಆತ್ಮ ಅಂದ್ಕೊಂಡು ಇದ್ದಿದ್ದೆ ಆದರೆ ಯಾವಾಗಲೂ ನನಗೆ ಯಾರು ನೆನಪು ಬರ್ತಾರೆ? ಬಾಬಾನೇ ನೆನಪು ಬರ್ತಾರೆ. ನಾನು ದೇಹ ಅಂದ್ಕೊಂಡ ತಕ್ಷಣ ಏನು ನೆನಪು ಬರ್ತಾರೆ? ಪತ್ನಿ, ಪತಿ, ಮಗ, ಮಕ್ಕಳು, ಮೊಮ್ಮಕ್ಕಳು, ಇವೆಲ್ಲ ನೆನಪಾಗ್ತಾವೆ. ಮಕ್ಕಳು, ಪತ್ನಿ ಇವೆಲ್ಲ ನೆನಪಾಗ್ತಾರೆ ಅಂತಂದರೆ ನಾನು ಯಾವ ಸ್ಥಿತಿನಲ್ಲಿದ್ದೀನಿ ಅಂತ ಚೆಕ್ ಮಾಡ್ಕೋಬೇಕು. ಎದರಲ್ಲಿ ಇರ್ತೀನಿ ನಾನು ಅವಾಗ? ದೇಹಾಭಿಮಾನ ಸ್ಥಿತಿನಲ್ಲಿರ್ತೀನಿ. ಅದನ್ನು ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ज्ञान के खजाने के भी इकोनॉमी चाहिए. सभी प्रकार की इकोनॉमी जब सीख जाएंगे फिर क्या हो जाएगा? ಎಷ್ಟು ತರಹದ ಗಳಿಕೆ ಹೇಳಿದ್ರು ಬಾಬಾ? ಸಂಕಲ್ಪೋಂಕಿ, ಸಂಕಲ್ಪದ ಗಳಿಕೆ, ಸಮಯದ ಗಳಿಕೆ, ಜ್ಞಾನದ ಗಳಿಕೆ. ಎಲ್ಲ ಗಳಿಕೆಗಳನ್ನು ಮಾಡ್ಕೊಂಡಿದ್ದ ಮೇಲೆ ಏನಾಗ್ಬೋದು? ಫಿರ್ ಕ್ಯಾ ಹೋ ಜಾಯೆಂಗೆ? ಫಿರ್ मैं समाकर एक बाप में सभी ಭಿನ್ನತಾ ಸಮ ಜಾಯೇಗಿ. ಬಾಬಾ ಹೇಳ್ತಾರೆ, ಮೈ ಅನ್ನೋದು ಹೋಗಿ ಏನಾಗ್ಬಿಡ್ತದೆ? ಏಕ್ ಬಾಪ್ ಮೇ, ಒಬ್ಬ ತಂದೆಯಲ್ಲಿ ಎಲ್ಲರೂ ಭಿನ್ನ ಭಿನ್ನ ಇದ್ದರೂ ಕೂಡ ಒಬ್ಬ ತಂದೆನಲ್ಲೇ ಏನಾಗ್ಬಿಡ್ತೀವಿ? ಸಮಾವೇಶ ಆಗಿಬಿಡ್ತೀವಿ. ಏಕ್ ಮೇ ಸಮಾನೆ ಕಿ ಶಕ್ತಿ ಚಾಹಿಯೇ. ಒಬ್ಬರಲ್ಲೇ ಸಮಾವೇಶ ಆಗ್ತಕ್ಕಂಥ ಶಕ್ತಿ ಬೇಕು ಅಂತ ಹೇಳ್ತಾರೆ ಬಾಬಾ. ಸಮझा? ತಿಳಿತಾ? ಯಹ ಪುರುಷಾರ್ಥ ಅಗರ್ ಕಮ್ ಹೇ ತೋ ಇತನಾ ಹಿ ಇಸ್ಕೋ ಜ್ಯಾದಾ ಕರ್ನಾ ಹೇ. ಈ ಪುರುಷಾರ್ಥದಲ್ಲಿ ನಿಮಗೆ ಕಡಿಮೆ ಇದ್ದರೆ ನೀವೇನು ಮಾಡಬೇಕು? ಏನು ಮಾಡಬೇಕಂತಾರೆ ಬಾಬಾ? ಇದನ್ನೇ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಏನು ಪ್ರಾಕ್ಟೀಸ್ ಮಾಡಬೇಕಂತ ಹೇಳಿದ್ರು ಬಾಬಾ? ಒಬ್ಬ ತಂದೆನಲ್ಲೇ ಯಾವಾಗಲೂ ನಾನು ಏಕ್ನಾಮಿ ಇಕಾನಮಿ, ಒಬ್ಬ ತಂದೆಯ ಹೆಸರೇ ನನ್ನ ಬುದ್ಧಿನಲ್ಲಿರಬೇಕು ಅಂತ ಹೇಳ್ತಾರೆ ಬಾಬಾ. ಅದು ಕಡಿಮೆ ಇದ್ದರೆ ಇನ್ನು ಅದನ್ನೇ ಮಾಡ್ತಾ ಹೋಗಿ. कोई भी कार्य होता है उसमें कोई भी अपनापन न हो. ನೀವೇನೇ ಕಾರ್ಯ ಮಾಡ್ತಿದ್ರು ಅಲ್ಲಿ ನನ್ನ ಸ್ವಾರ್ಥ ಇರಬಾರ್ದು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಏಕ್ ಹಿ ನಾಮ್ ಹೋ. ಏನೇ ಕಾರ್ಯ ಮಾಡಿದರೂ ಒಬ್ಬಂದೇ ಹೆಸರು ಇರಬೇಕು. ತೋ ಫಿರ್ ಕ್ಯಾ ಹೋಗಾ ದೇಖೋ. ನೋಡ್ರಿ ಹಂಗೆ ಮಾಡಿ ಮುಂದೆ ಏನಾಗ್ತದೆ ಅಂತಾರೆ ಬಾಬಾ. ಬಾಬಾ कहने से ಮಾಯಾ ಭಾಗ್ ಜಾತಿ ಹೇ. ಬಾಬಾ ಅಂದ್ರಿ ಸಾಕು, ಮಾಯ ಏನಾಗ್ತದೆ? ಓಡಿ ಹೋಗುತ್ತೆ ಅಂತ ಹೇಳ್ತಾರೆ ಬಾಬಾ. ಮೇ कहने से ಮಾಯಾ ಮಾರ್ ದೇತಿ ಹೇ. ಅದು ಕೊಡೋದಿಲ್ಲ, ಅದು ಪಾಠ ಕಲಿಸೋಕ್ಕೆ ಬಂದೈತಿ. ಯಾವುದು? ಮಾಯಾ ಬಾಬಾಗೆ ಹೋಗಿ ಕೇಳ್ತದ, ಬಾಬಾ ನಾ ಯಾರ ಕಡೆ ಹೋಗಲಿ ಅಂತ ಕೇಳ್ತಿರ್ತದೆ. ಯಾರನ್ನು ಪರೀಕ್ಷೆ ತಗೊಳ್ಳಿ ಅಂತ ಇರ್ತದಂತದ ಮಾಯಾ. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ನೀವೆಲ್ಲರ ನಾ ಅನ್ಕೋತ ಹೋಗ್ರಿ, ಫಟ್ ಅಂತ ಹೊಡಿತದೆ ಮಾಯಾ ಅಂತ ಹೇಳ್ತಾರೆ ಬಾಬಾ. ಮೇ कहने से ಮಾಯಾ ಮಾರ್ ದೇತಿ ಹೇ. इसलिए पहले भी सुनाया था. ಅದಕ್ಕಾಗಿ ಮೊದಲೇ ನಾನು ಹೇಳಿದ್ದೆ, ಕಿ ಏನಂದರೆ ಹರ್ ಬಾತ್ ಮೇ ಭಾಷಾ ಕೋ ಬದಲಿ ಕರೋ. ಪ್ರತಿಯೊಂದು ಮಾತಿನಲ್ಲಿ ಭಾಷೆಯನ್ನು ಚೇಂಜ್ ಮಾಡ್ತಾ ಹೋಗಬೇಕು. ಬಾಬಾ ಕಿ ಢಾಲ್ ಸದೈವ್ ಅಪ್ನೆ ಸಾಥ್ ರಕ್ಕೋ. ಯಾವಾಗಲೂ ಬಾಬಾ 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 ಅನ್ನೋದು ನಿಮ್ಮ ಜೊತೆಗಿಟ್ಕೊಳ್ರಿ.
इस ढाल से फिर जो भी विघ्न है वह खत्म हो जाएंगे. ಯಾವಾಗಲೂ ಬಾಬಾ ಬಾಬಾ ನನ್ನ ಜೊತೆಗಿದ್ದಾರೆ, ಬಾಬಾ ನನ್ನ ಹಿಂದಿದ್ದಾರೆ, ಬಾಬಾ ನನ್ನ ಮುಂದಿದ್ದಾರೆ, ಬಾಬಾ ನನ್ನ ಎಡಕ್ಕಿದ್ದಾರೆ, ಬಲಕ್ಕಿದ್ದಾರೆ. ಹಾಡ ಇದೆಯಲ್ಲ, ಸುತ್ತಮುತ್ತ ನೀನೇ ಬಾಬಾ ಅಂತ ಹೇಳಿ. ಯಾವಾಗಲೂ ಆ ಒಂದು ಸಮಾನದಲ್ಲಿ ಇದ್ದರೆ ಮಾಯೆ ಏನಾಗ್ಬಿಡ್ತದೆ, ಬರೋದಿಲ್ಲ, ವಿಘ್ನಗಳು ಕೂಡ ನಾಶ ಆಗ್ತದೆ. साथ साथ इकॉनमी करने से व्यर्थ संकल्प नहीं चलेंगे. ಇಷ್ಟೆಲ್ಲ ನೀವು ಬಾಬಾ 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 ಅನ್ಕೋತಿದ್ರೆ ವ್ಯರ್ಥ ಸಂಕಲ್ಪಗಳು ಕೂಡ ಬರೋದಿಲ್ಲ ಅಂತಾರೆ ಬಾಬಾ. ಅವ್ರ ನ ವ್ಯರ್ಥ ಸಂಕಲ್ಪಕ್ಕೆ ಟಕ್ಕರ್ ಹೋಗ. ನಿಮ್ಮಲ್ಲಿ ಏನಾಗ್ತವೆ, ಕೆಲವೊಂದು ವ್ಯರ್ಥ ಸಂಕಲ್ಪಗಳಿಂದ ಏನಾಗ್ತದೆ, ಒಳಗಡೆನೂ ಟಕ್ಕರ್ ಆಗ್ತಿರ್ತವೆ, ಹೊರಗಡೆನೂ ಟಕ್ಕರ್ ಆಗ್ತವೆ. ಯಹ ಹೇ ಸ್ಪಷ್ಟೀಕರಣ. ಇವತ್ತೇನು ಈ ಸ್ಪಷ್ಟೀಕರಣ ಮಾಡ್ತಿದ್ದಾರೆ ಬಾಬಾ. ಯಾವ ಸ್ಪಷ್ಟೀಕರಣ ಮಾಡ್ತಿದ್ದಾರೆ? ಎಕಾನಮಿ. अच्छा, जो भी जाने वाले हैं वह क्या करके जाएंगे. ಈ ಮಧುಬಂದಿಂದ ಹೋಗ್ತಾ ಇದ್ದೀರಲ್ಲ, ಏನು ಮಾಡಿ ಹೋಗ್ತೀರಾ? जो कोई जहाँ से जाते हैं तो जहाँ से जाना होता है वहाँ अपना यादगार देकर जाना होता है ना. ನೀವೆಲ್ಲರೂ ಹೋಗಿರ್ತೀರಿ, ಬಂದಿರ್ತೀರಿ, ಅಲ್ಲಿ ನೀವೇನಾರು ಏನು ಮಾಡಬೇಕಾಗ್ತದೆ, ನಮ್ಮದು ನೆನಪನ್ನು ಕೊಟ್ಟು ಹೋಗಬೇಕಾಗ್ತದಲ್ಲ, ಅದನ್ನು ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ವಹಾ ಅಪ್ನಾ ಯಾದಗಾರ್ ದೇಕರ್ ಜಾನಾ ಹೋತಾ ಹೈ, ತೋ जो भी जाते हैं उन्होंने अपना कोई न कोई विशेष यादगार देकर जाना है. ಅದಕ್ಕೆ ಬಾಬಾ ಏನು ಹೇಳ್ತಾರೆ ಬಾಬಾ, ನೀವು ಹೋಗ್ತಾ ಇದ್ದೀರಲ್ಲ, ಹೋಗುವಾಗ ಏನಾರ ಒಂದು ವಿಶೇಷವಾದ ನೆನಪನ್ನು ಕೊಟ್ಟು ಹೋಗಿ ಅಂತ ಹೇಳ್ತಾರೆ ಬಾಬಾ. ಸರಲ್ ಯಾದ್ ಕಿಸ್ಕೋ ರಹತಿ ಹೈ ಮಾಲೂಮ್ ಹೈ. ನೆನಪು ಸರಳವಾಗಿ ಯಾರಿಗಿರ್ತದೆ ಗೊತ್ತಾ ಅಂತಾರೆ ಬಾಬಾ. जितना जो स्वयं सरल होंगे उतना याद भी सरल रहती है. ಮನಸ್ಸಿನಲ್ಲಿ ನಾವು ಭಾಳ ಸರಳ ಇರಬೇಕಾಗ್ತದೆ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅಂತ ಹೇಳ್ತಾರಲ್ಲ. ಸಿಂಪಲ್ ಲಿವಿಂಗ್ ಅಂದರೆ ಏನಂತಾರೆ ಹೊರಗಿನವರು? ಉಡುಗೆ ತೊಡುಗೆಗಳನ್ನು ಸಾಧಾರಣ ಹಾಕ್ಕೊಳ್ಳೋದು, ಅದಲ್ಲ. ಇಲ್ಲಿ ಭಾಳ ಸರಳ ಇರಬೇಕು. ಬುದ್ಧಿಯಿಂದ ಭಾಳ ಸರಳಿದ್ರೆ ಬಾಬಾ ನೆನಪನು ಸರಳ ಬರುತ್ತೆ ಅಂತಾರೆ ಬಾಬಾ. ಏನು ಹಂಗಂದ್ರೆ ಸರಳ ಇರೋದಂದ್ರೇನು? ಮೇಪನ್ ತೆಗಿಯೋದೇ ಸರಳ ಇರೋದು. ನಾನು 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 ಅಂತೇನದಲ್ಲ, ಅದನ್ನು ತೆಗೆದುಬಿಟ್ರೆ ನಾವು ಆರಾಮಾಗಿರ್ತೀವಿ. ಎಷ್ಟು ಸರಳಾಗಿರ್ತೀವೋ ಅಷ್ಟು ಆರಾಮನೂ ಇರ್ತೀವಿ ನಾವು. ಎಷ್ಟು ಸರಳ ಇರ್ತೀವೋ ಅಷ್ಟು ಬಾಬಾನೂ ಆರಾಮಾಗಿ ನೆನಪಾಗ್ತಾರೆ. ಕಷ್ಟ ಬಾಬಾ ನೆನಪು ಮಾಡೋದು ಏನು ಕಷ್ಟ ಆಗೋದಿಲ್ಲ ಅಂತಾರೆ ಬಾಬಾ. अपने में सरलता की कमी के कारण याद भी सरल नहीं रहती है. ನೋಡ್ರಿ ಬಾಬಾ ನೆನಪು ಯಾಕಿರೋದಿಲ್ಲ ಅಂತಂದರೆ ನಮ್ಮಲ್ಲಿ ಸರಳತೆ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಭಾಳ ಸರಳತೆ ಇರಬೇಕು ಅಂತಾರೆ ಬಾಬಾ. अपने में सरलता की कमी के कारण याद भी सरल नहीं रहती है. सरल चित्त कौन रह सकेगा? सरल चित्त ಯಾರಿರ್ತಾರೆ? जितना हर बात में जो स्पष्ट होगा अर्थात साफ होगा उतना सरल होगा. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ಪ್ರತಿಯೊಂದು ಮಾತಿನಲ್ಲಿ ಸ್ಪಷ್ಟವಾಗಿರ್ತೀರಿ. ಸ್ಪಷ್ಟವಾಗಿರೋದಂದ್ರೆ ಎಲ್ಲಿ ಸಿಕ್ಕಾಕೊಳ್ಳಂಗಿಲ್ಲ. ಅದಾಯಿತು, ಇದಾಯಿತು, ಹಂಗ್ಯಾಕಾಯಿತು, ನನ್ನಿಂದಾಯಿತು, ಅವರಿಂದಾಯಿತು, ಇದೆಲ್ಲ ಏನು ತಲೆಗೆ ಮುಗಿಸ್ಬಿಡ್ಬೇಕದ, ಅಲ್ಲೇ ಸ್ಟಾಪ್. ಅದಕ್ಕೆ ಏನಂತಾರೆ ಬಾಬಾ, ಬಿಂದು ಹಾಕಂತಾರಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ಪ್ರತಿಯೊಂದು ಮಾತಿನಲ್ಲಿ ಸ್ಪಷ್ಟ ಹೋಗ್ತೀರಾ, ಅದರ ಅರ್ಥ ಸಾಫ್ ಹೋಗ, ಸ್ವಚ್ಛ ಇರ್ತದೆ. ಉತ್ತನ ಸರಳ ಹೋಗ, ಎಷ್ಟು ಸ್ವಚ್ಛ ಇರ್ತದೋ ಅಷ್ಟು ಸರಳ ಇರ್ತೀರಾ ಅಂತಾರೆ ಬಾಬಾ. ಜಿತನಾ ಸರಳ ಹೋಗ ಉತ್ತನಾ ಸರಳ ಯಾದ ಭೀ ಹೋಗ. ನೀವು ಮಾನಸಿಕವಾಗಿ ಸಂಕಲ್ಪಗಳಿಂದ ಎಷ್ಟು ಸರಳ ಇರ್ತೀರೋ ಅಷ್ಟು ಬಾಬಾ ನೆನಪು ಕೂಡ सरल बರ್ತದೆ. और दूसरों को भी सरल पुरुषार्थी बना सकेंगे. ಅಷ್ಟೇ ಅಲ್ಲ, ನಾನು ಎಷ್ಟು ಸರಳವಾಗಿರ್ತೀನಿ, ಬಾಬಂದಷ್ಟು ನೆನಪಿರ್ತದೋ ಮತ್ತು
ಬೇರೆದವರನ್ನು ಕೂಡ ಏನು ಮಾಡಿಬಿಡ್ತೀವಿ ನಾವು, ಸರಳ ಮಾಡ್ತೀವಿ, ಸಹಜ ಯೋಗಿಯನ್ನಾಗಿ ಮಾಡ್ತೀವಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, जो जैसा स्वयं होता है वैसे ही उनकी रचना में भी वही संस्कार होते हैं. ಬಾಬಾ ಹೇಳ್ತಾರೆ, ಇಲ್ಲಿ ಯಾರು ಎಷ್ಟು ಸರಳ ಇರ್ತಾರೋ ಅವರ ರಚನೆಗಳು ಕೂಡ ಇರ್ತವೆ, ಸರಳ ಇರ್ತಾರೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, तो हर एक को अपना विशेष यादगार ದೇಕರ್ ಜಾನ ಹೇ. ಅದಕ್ಕೆ ನೀವು ಪ್ರತಿಯೊಬ್ಬರು ಏನು ಮಾಡಬೇಕು, ನಿಮ್ಮದು ಏನಾದರೂ ಒಂದು ವಿಶೇಷತೆಯನ್ನು ಇಲ್ಲಿ ಏನು ಮಾಡಬೇಕು, ಕೊಟ್ಟು ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.